ಭಟ್ಕಳ 5 ಇದೆ, ಹೊನ್ನಾವರ 19 ಇದೆ, ಕಾರವಾರ 25 ಇದೆ, ಕುಮಟಾ 14 ಇದೆ ಸರ್. ನಮ್ಮಲ್ಲಿ 126 ಕೊಠಡಿಗಳು ಅದರ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಸರ್. ಇನ್ನು 64 ಶಾಲೆಗಳಿಗೆ ಸರ್ವೆ ಕಾರ್ಯ ನಡೀತಾ ಇದೆ. ಈ ಟೈಮ್ನಲ್ಲಿ ಸರ್ ನಾವು ನೆಲಸಮ ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಸರ್. ಇನ್ನು ನೀಡಿರುವಂತಹದ್ದು ಶಾಲಾ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಶಾಲಾ ಆವರಣದಲ್ಲಿರುವಂತಹ ಅಪಾಯಕಾರಿ ಮರ, ವಿದ್ಯುತ್ ಎಲ್ಲರೂ ನಾನೇ ಮಾಡೋದು. ನೀವು ಸುಮ್ಮನೆ ಕೂತ್ಕೊಳ್ಳಿ, ನಾನು ಮಾಡೋಗ್ತೀನಿ. ಆನ್ಸರ್ ಕೊಡುದಿಲ್ಲ, ಯಾವಾಗಲೂ ಸುಮ್ಮನೆ ಇರ್ತಾರೆ. ಇದೆಯಲ್ಲ ಇಲ್ಲ, ಅದನ್ನ ಹೇಳ್ಬೇಕಲ್ಲ ನೀವು. ಡಾಕ್ಟರ್ ಇಲ್ಲ ಅಂದಾಗ ಬೇರೆ ಎಲ್ಲಿ ಡಾಕ್ಟರ್ ಇದ್ರೆ ಡಾಕ್ಟರ್ ಇಲ್ಲ ಅಂದ್ರೆ ಸರ್ ಡೆಪ್ಯುಟೇಷನ್ ಅಂತ ಮಾಡ್ತಾ ಇದ್ದಾರೆ. ವಾಸ್ತವ ನಿಮ್ಗೆ ಗೊತ್ತಿದೆ, ನೀವೊಂದು ಹೇಳಿದ್ರೆ ಸಮಸ್ಯೆ ಏನಿಲ್ಲ, ಎಲ್ಲ ಒಳ್ಳೆಯದಾಗಿದೆ. ಸಮಸ್ಯೆ ಏನೂ ಇಲ್ಲ, ಒಳ್ಳೆಯದಾಗಿದೆ. ನಾನು ಇದ್ರ ಬಗ್ಗೆ ಅದನ್ನು ನಾನು ಹೇಳಿದೆ. ಅದೇನಂತ ಹೇಳಿದ್ರೆ, ಪೇಪರ್ನ ಓದೇನಂತ ಹೇಳಿದ್ರೆ ಮೆಡಿಸಿನ್ಸ್ ಇಲ್ಲ ಅಂತ. ಯಾವುದೂ ಸರ್ಕಾರ ಇಲ್ಲ, ನಮ್ಮ ಸರ್ಕಾರ ಇಲ್ಲಿ, ಬೇರೆ ಸರ್ಕಾರ ಇಲ್ಲ. ನಾವು ಒಂದು ಜನರಿಗೆ ಒಂದು ಮೆಡಿಸಿನ್ ಕೊಡಲಿಕ್ಕಾಗಿದ್ರೆ ನಮ್ಗೆ ಕಷ್ಟ ಆಗ್ತದೆ ಜನರಿಗೆ. ಅದ್ರ ಬಗ್ಗೆ ನಾನು ಅವ್ರಿಗೆ ಕಲ್ಪನೆ ತಂದೆ. ಅವರು ಹೇಳ್ತಾರೆ ಇಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಯಾರು DHO ಕೇಳಿದರೆ ಹೇಳ್ತಾರೆ, ಅಲ್ಲಿ ನಾನು ಅದೇ ಒಂದು ಹಳಗಾದ ಬಗ್ಗೆ ಕೇಳಿದ್ದೆ. ಮೊನ್ನೆ ನಾನು ಹಳಗ ಹೋದಾಗ ಅವರು ಬೇಜಾರು ಮಾಡಿದರು. PSL ಡಾಕ್ಟ್ರೇ ಇಲ್ಲ, ನಮ್ಮಲ್ಲಿ ಏನು ಮಾಡೋದು ನಾವು? ಅಲ್ಲಿ ಕೈಗಾ ಹೋದರೆ ಕೈಗಾದಲ್ಲೂ ಹಾಗೆ ಹೇಳ್ತಾರೆ, ಮಲ್ಲಾಪುರದಲ್ಲಿ. ಇಲ್ಲಿ ಕೈಗಾದವರು ಇದು ಹಾಸ್ಪಿಟಲ್ ಕಟ್ಟಿದ್ದಾರೆ, ಡಾಕ್ಟ್ರ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಬಂದರೂ ಅದೇ ಥರ ಮಾತಾಡ್ತಾರೆ, MRI ಇಲ್ಲ, ಸ್ಕ್ಯಾನ್ ಇಲ್ಲ ಅಂತಾರೆ. ಅದರಿಂದ ಭಾಳ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಸರ್ಕಾರದಲ್ಲಿ ಇದನ್ನು ಗಮನಕ್ಕೆ ತರದಿದ್ರೆ ಕಷ್ಟ ಆಗ್ತದೆ. ನಾವು ನಮ್ಮ ಮೀಟಿಂಗ್ ಒಳ್ಳೇದು ಹೋಗಬೇಕು, ಮೀಟಿಂಗನ್ನು ನೇಮ್ಸೇಕ್ ಮಾಡಬಾರ್ದು. ಮೀಟಿಂಗ್ ಹ್ಯಾಸ್ ಟು ಬಿ ಫ್ರೂಟ್ಫುಲ್, ರಿಸಲ್ಟ್ ಬೇಕು. ಏನಂತ ಹೇಳಿದ್ರೆ ನಾವು ನಮ್ಮ ಅಧಿಕಾರಿಗಳನ್ನ ಎಚ್ಚರಿಸಿ ಹೇಳಬೇಕು, ದಿಸ್ ಈಸ್ ಯುವರ್ ಫಾಲ್ಟ್ ಅಂತ. ಈಗ ನಾನೇ ಡಾಕ್ಟ್ರ್ ತರಬೇಕು, ನಾ ಎಲ್ಲಿಂದ ತರಲಿ? ಮಿನಿಸ್ಟ್ರ್ ಹೇಳಿದರು ನೀವೇ ಡಾಕ್ಟ್ರ್ ತೊಗೊಂಬರ್ಬೇಕು ಅಂತ ಹೇಳಿದರು. ಮತ್ತು ಅವ್ರ ತಲೆಯಲ್ಲಿ ಉಂಟು, ನೀವು KDPಯಲ್ಲಿ ತಾಲೂಕಾ KDPಯಲ್ಲಿ ಮಾಡಬೇಕು, ಇದು ತಮ್ಮ KDPಯಲ್ಲಿ ನಿಮ್ಮ. ಹಾಗೆ ನಮ್ಮನ್ನು ಈ ತಾಲೂಕು ಜಿಲ್ಲಾ KDPಯಲ್ಲಿ ನಮ್ಮನ್ನು ಕರಿಬಿಡಿಯಲ್ಲ, ನಮಗೇನು ಅವಶ್ಯಕತೆ ಇಲ್ಲ. ನಾವು ಅಲ್ಲೇ ತಾಲೂಕಾ ಪಂಚಾಯತ್ KDPಯಲ್ಲಿ ಮಾತಾಡ್ತೇನೆ, ಅದ್ರ ಬಗ್ಗೆ ನನಗೇನು ಪ್ರಶ್ನೆ ಇಲ್ಲ. ಅದರಿಂದ ನಾನು ಅಷ್ಟೇ ಹೇಳಬಲ್ಲೆ, ನಾವು ಕ್ಲಿಯರ್ ಕಟ್ ಹೇಳಬಲ್ಲೆ. ಸರ್ಕಾರ ನಮ್ಮದು ಹೌದು, ಬಡವರ ಪರವಾಗಿ 100%. ಆದರೆ ನಮ್ಮ ಆಫೀಸರ್ಸ್ ಕೆಲಸ ಮಾಡದಿದ್ದರೆ ಸರ್ಕಾರದ ಗಮನಕ್ಕೆ ಹೆಂಗೆ ಬರ್ತದೆ? ಇಂಥ ಒಂದು ಇದ್ರೊಳಗೆ ನಾವು ಹೇಳಬೇಕು. DC ಅವರು ಸುಮ್ಮನೆ ಕೂತ್ಕೊಂಡಿರ್ತಾರೆ, CEO ಅವರು ಮತ್ತೊಂದು ಹೇಳಿ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಇದನ್ನು DC ಅವರು CEO ಅವರು ಒಂದು ಗಮನಕ್ಕೆ ತರುವಾಗ ನಮ್ಮನ್ನು ಕಾನ್ಫಿಡೆನ್ಸ್ ಅಂತ ಕೊಡಬೇಕು. ನಮ್ಮಲ್ಲಿ ನಾನೇ ಹೇಳ್ತೇನೆ, ನಮ್ಮಲ್ಲಿ ನೀವು ಒಂದು ಮೀಟಿಂಗ್ ಮಾಡಿಸೋ ನಮ್ಗೆ ಹೇಳಬೇಕು, ಈ ಮೀಟಿಂಗ್ ಇದೆ ಅಂತ ಹೇಳ್ಕೊಂಡು ಮೀಟಿಂಗ್ ಮಾಡುವ ಬರ್ರಿ ಅಂತ ಹೇಳ್ಬೋದು. ಈಗ ನೀರಿನ ಸಮಸ್ಯೆ ಬರ್ತದೆ ಇನ್ನು ಮುಂದೆ. ಏನು ಮೀಟಿಂಗ್ ಆಗಿದೆ? ಮಾರ್ಚ್ ಬಂತು, ಈಗ ನಮ್ಮಲ್ಲಿ ಏಪ್ರಿಲಲ್ಲಿ ಮಳೆ ಬೀಳಲಿಕ್ಕೆ ಶುರು ಆಗ್ತದೆ. ಒಂದೊಮ್ಮೆ ಮಳೆ ಬೀಳಿದರೆ ಜೂನ್ದಲ್ಲಿ ಮಳೆ ಬೀಳುವುದಿಲ್ಲ, ಆವಾಗ ನೀರಿನ ಆಕಾರಗಳಿರ್ತವೆ. JJM ಎಲ್ಲ ಕಡೆ ಪೈಪ್ ಹಾಕಿದ್ದಾರೆ, ನಳ ಹಾಕಿದ್ದಾರೆ.
ನೀರಿನ ಕನೆಕ್ಷನ್ ಇಲ್ಲ. ಹಾಂ, ಈಗ ಅಲ್ಲಿ ನೋಡಿ, ಅಲ್ಲಿ ನಿನ್ನೆ ನಾವು ಮುಡಿಗೇರಿಯಲ್ಲಿ ವಿಸಿಟ್ ಮಾಡಿದೆ. ಎಲ್ಲಿ ನಮ್ಮ ಮುಡಿಗೇರಿ ಅಂದರೆ ಅಸ್ನೋಟಿಯಲ್ಲಿ ಅವ್ರ ಹತ್ರ 10 ನಿಮಿಷ ನೀರು ಬಿಟ್ಟರೆ ನಮ್ಗೆ ಸಾಕಾಗ್ತದೆ ಕೇಳ್ತಾರೆ. ನಾವು 24/7 ನೀರು ಕೊಡ್ತೇವಂತೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ಚರ್ಚೆ ಆಗಬೇಕಾದ್ರೆ ಏನಾಗಬೇಕು, ಜಿಲ್ಲಾಡಳಿತ ನಾವು ಒಟ್ಟಿಗೆ ಸೇರ್ಕೊಂಡು ಚರ್ಚೆ ಮಾಡ್ಬೋದು. ಹೀಗೆ ಇದನ್ನು ಒಂದು ಮೀಟಿಂಗ್ ಮಾಡೋದ್ರಲ್ಲಿ ನನಗಂತೂ ನಾಟ್ ಇಂಟ್ರೆಸ್ಟೆಡ್. ಅಂದರೆ ಅಧಿಕಾರಿಗಳು ನಾಟ್ ಇಂಟ್ರೆಸ್ಟೆಡ್. ನಾನು ಹೇಳಿದ್ನಲ್ಲ, ನಾನು ಬೇಕಾದ್ರೆ ಏನು ಬೇಕಾದ್ರೆ ಡಿಸಿಷನ್ ತಗೊಳ್ಳಿ. ನಾನು ಜಿಲ್ಲೆಯಲ್ಲಿ ನಾನೇನಾದರೂ ನನ್ನ ಕೆಲಸ, ನನಗೆ ಜನ ಆಡಳಿತದಲ್ಲಿ ನಾನೇನಾದರೂ ಕೆಲಸ ಮಾಡಬೇಕಂದ್ರೆ ನಾನು 100% ಕೆಲಸ ಮಾಡೋವ. ನನ್ನ ಜೀವಕ್ಕೆ ಆರಾಮಿದ್ದರೂ ಮಾಡೋವು. ನಾನು ದಟ್ ಈಸ್ ಮೈ ಫಾರ್ ಸೆಕೆಂಡರಿ ಇಟ್ಟಿದ್ದೀನಿ. ನಾನು another 2.5 years I have to work for the people. I should not waste one single hour. ಈಗ ನಾನು ತಪ್ಪು ಮಾಡಬೇಕಾಗ್ತದೆ. ಜನರಿಗೆ ನಾನು ಮೋಸ ಮಾಡಬೇಕಾಗ್ತದೆ. ಜನರ ಕಷ್ಟಕ್ಕೆ ನಾನು ಹೋಗಲೇಬೇಕಾಗ್ತದೆ. ನಮ್ಮ ಕಷ್ಟವನ್ನು ನಾವು ಜನರಿಗೆ ಹೇಳಿ ತಪ್ಪಾಗ್ತದೆ. ಅಧಿಕಾರಿಗಳಿಗೆ ತೊಂದರೆ ಮಾಡ್ತಾ ಇಲ್ಲ, ಸಮಸ್ಯೆಗಳನ್ನು ಹೇಳೋದೇ ಇಲ್ಲ. ಅಧಿಕಾರಿಗಳು ತೋರಿಸ್ತಾ ಇಲ್ಲ. ಅಧಿಕಾರಿಗಳು ಏನಾಗಿದೆ, ಇಲ್ಲಿ ಬಂದಾಗ ನಾವು ಒಂದು ಮೀಟಿಂಗ್ ಮಾಡ್ತೇವೆ. ಮೀಟಿಂಗಿನಲ್ಲಿ ಅಷ್ಟು ಹೇಳಿದ್ಮೇಲೆ ಆಗೋದಿಲ್ಲ. ಅದ್ರ ಹಿಂದೆ ಪ್ರೊಸೀಡಿಂಗ್ಸ್ ಆಗಿ ಅದರಿಂದ ಫಾಲೋಅಪ್ ಆದರೆ ಮಾತ್ರ ಕೆಲಸ ಆಗೋದಿಲ್ಲ. ಫಾಲೋಅಪ್ ಇಲ್ಲದ ಕೆಲಸ ಹೆಂಗೆ ಫಾಲೋಅಪ್ ಇಲ್ಲದ ಕೆಲಸ ಆಗೋದಿಲ್ಲ. ಮೆಡಿಸಿನ್ ಪ್ರಾಬ್ಲಮ್ ಎಲ್ಲೆಲ್ಲಿ ಮೆಡಿಸಿನ್ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ 2-3 ಕಡೆ ಹೋದಾಗ ಹೇಳಿದರು, ಮೆಡಿಸಿನ್ ಇಲ್ಲ, ಡಾಕ್ಟ್ರ್ ಇಲ್ಲ ಅಂತ ಹೇಳ್ಕೊಂಡು. ಇವತ್ತು ನೀವು ಹಳಗಾದಲ್ಲಿ ಹೋಗ್ಬೇಕಾದ್ರೆ ಕೇಳಿ, ಈಗಲೇ ಕೇಳಿ ದಿಗಂಬರ್ ಶೆಟ್ಟಿಗೆ ಫೋನ್ ಮಾಡಿ ಯಾರಿಗಾದ್ರೂ ಬೇಕಾದರೆ ಅವರು ಅಲ್ಲಿ ಯಾರೋ ಜನರಿಗೆ ಕೇಳಿ. ಈಗ ಹೇಳ್ತಾರೆ ಮೆಡಿಸಿನ್ ಫುಲ್ ಇದೆ. ನಾವೇನು ಹೆಂಗೆ ಹೇಳಿ, ನಮ್ಮ ಸರ್ಕಾರ ನಾವು ವಿರುದ್ಧ ಮಾತಾಡ್ದಂಗೆ ಆಗ್ತದೆ. ಆದರೆ ಸರ್ಕಾರ 100% ಪ್ರೊವಿಷನ್ ಕೊಡ್ತದೆ. ಆದರೆ ಆ ಪ್ರೊವಿಷನ್ ಕೊಡಬೇಕಾದ್ರೆ ನಾವು ನಮ್ಮ ಡಿಮಾಂಡನ್ನು ಹಾಕಬೇಕು. ಇವತ್ತು KEBವರೆಗೂ ನಾವು ಎಷ್ಟು ಸಲ ಆಯಿತು, ಎಷ್ಟು ವರ್ಷ ಆಯಿತು? 3 ವರ್ಷ ಆಯಿತು KDPಯಲ್ಲಿ ನಾವು ಸೇಮ್ ಮಾತಾಡ್ತಾ ಇದ್ದೇನೆ. ಅಲ್ಲಿ ಸಮುದ್ರ ವಂಚೆಯಿಂದ ವೈರ್ ಚೇಂಜ್ ಮಾಡಿ ಅದು 20 ವರ್ಷ ಅವರು ಹೇಳ್ತಾರೆ ಲೈಫ್ ಅಂತ ಹೇಳ್ಕೊಂಡು. ಎಷ್ಟು ವರ್ಷ ಆಯಿತು ಹಾಕಮ್ಮ ಅಂತ ಕೇಳಿದರೆ 28-30 ವರ್ಷ ಆಯಿತು ಅಂತ ಹೇಳ್ತಾರೆ. ಮತ್ತು ನಾವು ಅದ್ರ ಬಗ್ಗೆ ಮತ್ತೆ ಏನಾದರೂ ಕೇಳೋ ಪ್ರಶ್ನೆ ಉಂಟಾ? ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಅವರು ಯಾರು ವರ್ಷ ಮೇಲೆ ಆಗಿದೆ ಅಂತ ಆಮೇಲೆ ನಾವು ಚೇಂಜ್ ಮಾಡ್ತಿದ್ರಿ. ನಾವು ವಿದ್ಯುತ್ ಕೊಡೋದು ಎಷ್ಟು ನಮ್ಮ ಸರ್ಕಾರಕ್ಕೆ? ಕರ್ನಾಟಕದಲ್ಲಿ ನಮ್ಮ ಕಾರವಾರ 35% ಮೇಲೆ ನಾವು ಇಲ್ಲಿ ವಿದ್ಯುತ್ ಕೊಡ್ತೀವಿ. ಇಲ್ಲಿ ಕಾಳಿ ನದಿ ಅಂತ ಹೇಳ್ತಾರೆ, ಸ್ಯಾಂಡ್ ತೆಗಿಲಿಕ್ಕೆ ಕೊಡೋದಿಲ್ಲ. ಇಲ್ಲಿ ಯಾವುದು ಕನ್ಸ್ಟ್ರಕ್ಷನ್ ಆಗ್ತಾಯಿಲ್ಲ. ಕಾಳಿ ನದಿ ಅಲ್ಲ. ನಾನು ಇವತ್ತು ನಿಮ್ಗೆ ಹೇಳ್ತೇನೆ, ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ಕೈ ಮುಗಿದು ಹೇಳ್ತೇನೆ, ಕಾಳಿ ರಿವರ್ ಅಲ್ಲ. ಕಾಳಿ ಈಗ ಕಟ್ಟಿ ಹಾಕಿದಂಥ ರಿವರ್. 5 ಕಡೆಗೆ ಏನಿದೆ, ವಿದ್ಯುತ್ ಜಲಾಶಯಗಳು ಇದ್ದಾವೆ. ನಮ್ಮಿಂದ ಅದು ಯಾರಿದೆ ಬರೀ ನಿಮ್ಮ ಕೈ ಕಾಲಿ CRZ ಕಾಳಿ ರಿವರಿಗೆ CRZ ಬರುವುದಿಲ್ಲ. ಯಾಕಂತೇಳಿದ್ರೆ ಕಾಳಿ ರಿವರ್ ಜನ್ಮ ತಗೊಂಡಿದ್ದೆ ಪಾಂಡ್ರಿ ನದಿಯಲ್ಲಿ. ಆ ಪಾಂಡ್ರಿ ನದಿ ಜೋಯಿಡಾದಲ್ಲಿದೆ. ಅಲ್ಲಿಂದ ಹರಿದು ಕಾಳಿ ಸಂಗಮ ಆಗ್ತದೆ. ಆದರೆ ಇವತ್ತು ಸಂಗಮನ ಇಲ್ಲ, ಎಂಥದ್ದು ಇಲ್ಲ, ನಿರ್ಗಮನ ಇಲ್ಲ, ಆಗಮನ ಇಲ್ಲ. ಯಾವಾಗ ಕರೆಂಟ್ ಉತ್ಪತ್ತಿ ಆಗ್ತದಲ್ಲ ಆವಾಗ ಮಾತ್ರ ಕೆಲಸ ಎಲೆಕ್ಟ್ರಿಸಿಟಿ 5 ಕಡೆಗೆ ಉತ್ಪನ್ನ ಮಾಡ್ತಾರೆ. ಇಲ್ಲಿ ನಮ್ಮ ಕುಂಬಾರವಾಡ, ಸುಪ್ಪ, ಆಮೇಲೆ ಬೊಮ್ಮಸಂದ್ರ, ಆಮೇಲೆ ಬೊಮ್ಮನಹಳ್ಳಿ, ಕೊಡಸಹಳ್ಳಿ, ತಟ್ಟಿಹಳ್ಳ, ಆಮೇಲೆ ಇದು ಕದ್ರ. ಈ 5 ಕಡೆ ನೀರು ಬಿಟ್ಟು ಅದನ್ನು ಬಿಟ್ಟು ಮತ್ತೆ ಎಂಥದ್ದು ಇರೋದು. ಇವತ್ತು ಆ ಹೈ ಟೈಡ್ ವಾಟರ್ ಉಂಟಲ್ಲ, ಮೊದಲೇ ಕಣಸಗಿರಿ ತನ್ನ ಮೇಲೆ ಬರೋದಿಲ್ಲ. ಹೈ ಟೈಡ್ ವಾಟರ್ ಈಗ ಎಲ್ಲಿ ಹೋಗ್ತದೆ? ಕೆರೆ ಹೊಡಿ ತನಕ ಹೋಗ್ತದೆ. ನೀರೆಲ್ಲರಿಗೂ ಕುಡಿಯೋ ನೀರು ನಾವು ಉಪ್ಪು ನೀರು ಕೊಡ್ತಾಯಿದ್ದೇವೆ. ನನಗದು ಸೇರಲ್ಲ. ನಾವು ಜನರಿಗೆ ಉಪ್ಪು ನೀರು ಕೊಡಿಸಬಾರ್ದು. ಹೆಂಗೆ ಕುಡಿಸ್ತೀರಿ? ಅದಕ್ಕೆ ನಾವು ಲಾಸ್ಟ್ ಟೈಮ್ ಒಂದು ಪ್ರಪೋಸಲ್ ಮಾಡಿ ಕಾಳಿ ರಿವರ್ ಒಳಗಿಂದ ನಾವು ಇದನ್ನು ಮಾಡಲಿಕ್ಕೆ. ಇವತ್ತು ನಮ್ಮಲ್ಲಿ ಎಷ್ಟು ಜನ ಕ್ಯಾನ್ಸರ್ ಆಗಿದ್ದಾರೆ? ಎಷ್ಟು ಜನರಿಗೆ ಕ್ಯಾನ್ಸರ್ ಆಗಿದೆ? ಯಾರು ಅದನ್ನು ನೋಡ್ತಾ ಇಲ್ಲ.
ಸರ್ ಈಗ ಪದೇ ಅಧಿಕಾರಿಗಳು ಬರ್ತಾರೆ, ಅಧಿಕಾರಿಗಳು ಹೋಗ್ತಾರೆ. ನಾವೇನು ಮಾಡ್ತೇವೆ, ಅಧಿಕಾರಿಗಳು ಹೆಚ್ಚು ಅವಾಯ್ಡ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡ್ಬೋದು, ಅಷ್ಟೇ ಅಲ್ಲ. ಅವರು ಅದೇ ಹೇಳ್ತಾರೆ, ಏನು ಮಾಡ್ತೀರಿ ನೀವು ಹೆಚ್ಚು ಟ್ರಾನ್ಸ್ಫರ್ ಮಾಡ್ಬೋದು, ಕೆಲಸ ಮಾಡಿಸ್ಕೊಳ್ಬೇಕು. ಮೊನ್ನೆ ದಿಶಾ ಮೀಟಿಂಗಲ್ಲೂ ಈ ವಿಷಯ ಬಂತು ಸರ್. ಮಷೀನ್ 2 ವರ್ಷ ಆಯ್ತು. ದೇವ್ರ ಸಾಕ್ಷಿ, ಹೌದು, ನಾನು ಹೇಳ್ತೇನೆ. ಟೆಕ್ನಿಷಿಯನ್ ಬರಲಿಲ್ಲ, ಅವ್ರು ಬರಲಿಲ್ಲ ಅಂತ ಎಲ್ಲದು ಹೌದು. ಟೆಕ್ನಿಷಿಯನ್ ಇಲ್ಲ, 2 ವರ್ಷ ಮಷೀನ್ ನಾನೇ ಹೇಳ್ತೇನೆ. ಅವ್ರಿಗೆ ಟೆಕ್ನಿಷಿಯನ್ ಇಲ್ಲ, ಹೌದು, ಕರೆಕ್ಟ್. MRI ಅದಕ್ಕಾಗಿ ನಾವೇನು ಹೇಳೋದು, ನಾನು ಸೂಪರ್ ಸ್ಪೆಷಾಲಿಟಿ ಮಾಡೋದು ಯಾಕೆ, ರಿಕ್ವೆಸ್ಟ್ ಮಾಡಿದ್ದು ಯಾಕೆ, ಇದು ಬಂದ ಮೇಲೆ ಆಟೋ ಜನರೇಟೆಡ್ ಜನ ಫುಲ್ ಆಗ್ತಾರೆ, ಆಮೇಲೆ ಡಾಕ್ಟರ್ಸು ಬರ್ತಾರೆ. ನಮ್ಮಲ್ಲಿ ಏನೇ ಡಾಕ್ಟರ್ಸ್ ಯಾಕೆ ಬರೋದಿಲ್ಲ ಗೊತ್ತುಂಟ, ಬೇರೆ ಯಾವುದೂ ಕಾರಣಕ್ಕಲ್ಲ. ಇಲ್ಲಿ ಬೇರೆ ಅರೇಂಜ್ಮೆಂಟ್ ಇಲ್ಲ, ಒಳ್ಳೆ ಸ್ಕೂಲ್ಸು, ಕಾಲೇಜಸ್ಸು, ಅವ್ರ ಮಕ್ಕಳ ಭವಿಷ್ಯ ನೋಡ್ತಾರೆ. ಅವ್ರದ್ದು ಮಕ್ಕಳ ಭವಿಷ್ಯ ಇದೆಯಾ? ಡಾಕ್ಟರ್ಸ್ ತಮ್ಮ ಮಕ್ಕಳು ಡಾಕ್ಟರ್ಸ್ ಆಗಬೇಕಂತ ಮನಸ್ಸಿರ್ತಾರೆ. ಅವರು ಇಲ್ಲಿ ನಮ್ಮಲ್ಲಿ ಅಂತ ಒಂದು ವ್ಯವಸ್ಥೆ ಇಲ್ಲ. ಈಗ ಅದೇ ಮಂಗಳೂರಲ್ಲಿ ಯಾಕೆ ಬರ್ತಾರೆ, 5 ಕಾಲೇಜ್ 6 ಕಾಲೇಜುಗಳಿರ್ತಾರೆ. ಅಲ್ಲಿ ಕಾಂಪಿಟೀಷನ್ ಇಲ್ಲ. ನಮ್ಮ ಇಲ್ಲಿ ಬಹಳಷ್ಟು ಪಾಲಿಟಿಕ್ಸ್. ಇಲ್ಲಿ ಏನು ಗೊತ್ತಿಲ್ಲ, ಇಲ್ಲಿ ಕಾರವಾರ ಬೇಕಂತ ಹೇಳಿದ್ರೆ ಒಬ್ಬರು ಹೇಳೋರು ಕುಮಟಾ ಬೇಕು, ಮತ್ತೊಬ್ಬರು ಹೇಳೋ ಹೊನ್ನಾವರ ಬೇಕು, ಮತ್ತೊಬ್ಬರು ಹೇಳೋ ಭಟ್ಕಳ ಬೇಕು, ಮತ್ತೊಬ್ಬರು ಒಂದು ಇಲ್ಲ ಆಗಲಿ, ಆಮೇಲೆ ದಾಂಡೇಲಿ ತರುವ, ಇದಾದ್ಮೇಲೆ ದಾಂಡೇಲಿ ಆದಮೇಲೆ ಹಯ್ಯ ತರುವ, ಹಯ್ಯ ಆದಮೇಲೆ ಮತ್ತೆ ತರುವ ಅಂತ ಯಾರು ಹೇಳೋದಿಲ್ಲ. ಒಟ್ಟಿಗೆ ನಮ್ಗೆ ಇದು ಆಗಬೇಕು, ಆ ಥರ ಮಾಡಿದ್ರು. ಕ್ಷೇತ್ರನೇ ಯಾಕೆ ಸರ್ ಟಾರ್ಗೆಟ್ ಆಗ್ತಾ ಇದೆ? ಐ ಆಮ್ ಓಪನ್, ಐ ಆಮ್ ಸ್ಟಡಿ ಮಾಡಿ ನಾನು ಮಾತಾಡ್ತೇನೆ. ನನ್ನ ಪಾಯಿಂಟ್ನಲ್ಲಿ ಒಂದು ಏನಾದರೂ ತಪ್ಪಿದರೆ ಬರಲಿ. ಯಾವುದು ಅಲ್ಲ, ಅದರಿಂದ ಏನು ಒಳ್ಳೆಯದು ಜಿಲ್ಲಾಸ್ಪತ್ರೆ ಅಲ್ಲಾದರೆ ಜನರಿಗೆ ಸಿಗುವಂಥದ್ದಂತ ಅಂತಲ್ಲ. ಆವಾಗ ಅಲ್ಲಿ ಒಂದು ಕಾಲೇಜ್ ಮಾಡಿದ್ರು. ಜಿಲ್ಲಾ ಆಸ್ಪತ್ರೆಗೆ 450 ಸ್ಟೂಡೆಂಟ್ಸ್ ಬೆಡ್ ಇದ್ದರೆ ಅದಕ್ಕೆ ಯಾರಾದರೂ ಒಂದು ನಾವು ಮೆಡಿಕಲ್ ಕಾಲೇಜ್ ಮಾಡಿದರೆ ಅದಕ್ಕೆ ಇಮಿಡಿಯೇಟ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಬೋದು, ಆಮೇಲೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಬೋದು. ಅವಶ್ಯ ಇದೆ. ಇದನ್ನೇ ತೊಗೊಂಡು ಹೋಗಿ ಮಾಡೋದು ನನಗೆ ಗೊತ್ತಿಲ್ಲ. ಆದರೆ ಅದು ಎಲ್ಲ ಕಡೆ ಹಾಸ್ಪಿಟ್ಲ್ ಇರಬೇಕು, ಕಾಂಪಿಟೀಷನ್ ಇರಬೇಕು. ಎಲ್ಲ ಹಾಸ್ಪಿಟ್ಲಲ್ಲಿ ಎಲ್ಲರೂ ಸ್ಪೆಷಾಲಿಸ್ಟ್ ಇರೋದಿಲ್ಲ. ಈಗ ನೀವು ನೋಡ್ತೀವಿ, ನಾವೇನು ಹೇಳ್ತೇವೆ, AJಯಲ್ಲಿ ನ್ಯೂರಾಲಜಿ ಒಳ್ಳೆ ಇದೆ ಅಂತಾರೆ, ಅರ್ಥ ಆಯ್ತು ಹೇಳಿದ್ದು. ಇಲ್ಲಿ ಹೋದರೆ ಎಲ್ಲಿ ಮತ್ತೊಂದು ಹಾಸ್ಪಿಟ್ಲಿಗೆ ಹೋದರೆ ಒಮೆಗಾದಲ್ಲಿ ಹಾರ್ಟ್ ಒಳ್ಳೆಯದಿದೆ ಅಂತಾರೆ, ಅಂದರೆ ನಮ್ಮ ಸ್ಪೆಷಲಿಸ್ಟ್. ಹಾಗೆ ಕೆಲವು ಕಡೆಗೆ ಕೆಲವು ಪ್ರಾಡಕ್ಟ್ ಅದನ್ನು ಯೂಸ್ ಮಾಡಲಿ ಸಿಗಬೇಕಾಗಂತ. ಆದರೆ ನಮ್ಮಲ್ಲಿ ಎಲ್ಲ ಕಡೆಗೂ ಒಂದು 5-6 ಹಾಸ್ಪಿಟ್ಲ್ ಆದರೆ ಇಟ್ ಈಸ್ ವೆರಿ ಗುಡ್ ಥಿಂಗ್. ಐ ಆಮ್ ಟೆಲಿಂಗ್. ನಾವು ಅದಕ್ಕೆ ವಿಚಾರ ಮಾಡುವಂಥ ಐ ಆಮ್ ಸಪೋರ್ಟ್. ಅದಕ್ಕೇನಾದರೂ ಅಂಥದ್ದಾದರೆ ಸಪೋರ್ಟ್ ನಾವು ಮಾಡಿ. ಅರ್ಥ ಆಯ್ತಲ್ಲ?